ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ಬಯಾಲಜಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಮತ್ತು ಎನ್ ಇ ಟಿಗೆ ಬೇಕಾಗುವಂತಹ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟ್ರಲ್ಲಿ ಯಾವುದೆಲ್ಲ 1 ಮಾರ್ಕ್ ಕ್ವೆಶನ್ಸ್ ಇದೆಯೋ ಅದನ್ನೆಲ್ಲ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ನಂಬರ್ 1, ಡಿಫೈನ್ ಗ್ಯಾಮೆಟೋಜೆನೆಸಿಸ್. ಗ್ಯಾಮೆಟೋಜೆನೆಸಿಸ್ ಅಂದರೆ ಏನು ಅಂತ. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಫಾರ್ಮ್ ಆಗೋ ಪ್ರಾಸೆಸ್ಸಿಗೆ ಏನಂತ ಹೇಳೋದು ಗ್ಯಾಮೆಟೋಜೆನೆಸಿಸ್. ಸೆಕೆಂಡ್ ಒನ್, ವಾಟ್ ಈಸ್ ಇನ್ಸೆಮಿನೇಷನ್. ಇನ್ಸೆಮಿನೇಷನ್ ಅಂದರೆ ಏನು ಅಂತ. ದ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್ ಇನ್ ಟು ದಿ ಫೀಮೇಲ್ ಜೆನೈಟಲ್ ಟ್ರ್ಯಾಕ್ಟ್, ದಟ್ ಈಸ್ ಕಾಲ್ಡ್ ಇನ್ಸೆಮಿನೇಷನ್. ಥರ್ಡ್ ಕ್ವೆಶನ್, ವಾಟ್ ಈಸ್ ಫರ್ಟಿಲೈಸೇಷನ್. ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ leads to the formation of zygote, that is fertilization. Fourth one, what is implantation. Implantation andre enu anta. Attachment of blastocyst itself to the inner uterine wall, that is endometrium ge blastocyst hogi attach agodakke enanta helodu implantation. Fifth one, what is gestation period. Gestation period andre enu anta. The period of development between fertilization to ಪಾರ್ಚುರೇಷನ್. ಪಾರ್ಚುರೇಷನ್ ಅಂದರೆ ಚೈಲ್ಡ್ ಬರ್ತಿಗೆ ಅಂತ ಹೇಳೋದು. ಓಕೆ, ಫರ್ಟಿಲೇಷನ್ನಿಂದ ಚೈಲ್ಡ್ ಬರ್ತ್ ತನಕ ಪೀರಿಯಡ್ ಇದೆಯಲ್ಲ, ದಟ್ ಈಸ್ ಜಸ್ಟೇಷನ್ ಪೀರಿಯಡ್, ಅಥವಾ ಪ್ರೆಗ್ನೆನ್ಸಿ ಟೈಮ್ ಇದೆಯಲ್ಲ, ದಟ್ ಈಸ್ ಜಸ್ಟೇಷನ್ ಪೀರಿಯಡ್ ಅಂತ ಹೇಳೋದು. ಸಿಕ್ಸ್ತ್ ಕ್ವೆಶನ್, ವಾಟ್ ಈಸ್ ಪಾರ್ಚುರೇಷನ್. ಪಾರ್ಚುರೇಷನ್ ಅಂದರೆ ಎಂತ. ಬರ್ತ್ ಆಫ್ ದಿ ಇನ್ಫ್ಯಾಂಟ್ ಕಾಲ್ಡ್ ಪಾರ್ಚುರೇಷನ್. 7, name the pouch in which testes are present. Answer, scrotum. 8th one, mention the significance of scrotum. Scrotum na significance ಏನು ಅಂತ. The scrotum helps in maintaining the low temperature of testes, that is below 2 to 2.5 degrees Celsius, that is lower than the normal temperature. 9th one, what are seminiferous tubules. Seminiferous tubules ಅಂದರೆ ಏನು ಅಂತ. Seminiferous tubules are highly coiled structures present in testicular lobule or structural and functional units of testes. 10th one, what are spermatogonia. Spermatogonia are the diploid male germ cells that give rise to a spermatozoans. 11th one, name the cell that provides nutrition to the ಮೇಲ್ ಜರ್ಮ್ ಸೆಲ್ಸ್, ದಟ್ ಈಸ್ ಸಟೋಲಿ ಸೆಲ್ಸ್. ಸಟೋಲಿ ಸೆಲ್ಸ್ ಏನು ಮಾಡ್ತದೆ, ಮೇಲ್ ಜರ್ಮ್ ಸೆಲ್ಸ್ ಡೆವಲಪ್ ಆಗೋದಕ್ಕೆ ನ್ಯೂಟ್ರಿಷನ್ನ ಕೊಡ್ತದೆ. 12th ಒನ್, ನೇಮ್ ದಿ ಸೆಲ್ ದಟ್ ಸೆಕ್ರೀಟ್ಸ್ ಆಂಡ್ರೋಜನ್ ಆರ್ ಟೆಸ್ಟೋಸ್ಟಿರಾನ್. ಆನ್ಸರ್, ಲೇಡಿಕ್ ಸೆಲ್ಸ್ ಆರ್ ಇಂಟರ್ಸ್ಟಿಷಿಯಲ್ ಸೆಲ್ಸ್. 13th ಕ್ವೆಶನ್, ನೇಮ್ ದಿ ಡಕ್ಟ್ ಥ್ರೂ ವಿಚ್ ಸೆಮಿನಲ್ ವೆಸಿಕಲ್ ಓಪನ್ಸ್ ಇನ್ ಟು ದಿ ಯುರೆಥ್ರಾ. Answer, ejaculatory duct. 14th, name the finger shaped projections of fallopian tube near the ovary, that is fimbriae. 15th one, name the layer of uterus that undergoes cyclic changes or shedding during menstrual cycle, that is endometrium. 16th one, name the cluster of cells in mammary lobes, that is alveoli. 17th one, what is spermatogenesis. The process of formation of functional haploid male gametes or sperms in the testes of males called spermatogenesis. Haploid male sperm cells ಅಥವಾ ಸ್ಪರ್ಮ್ಸ್ ಫಾರ್ಮ್ ಆಗೋದಕ್ಕೇನ ಪ್ರಾಸೆಸ್ಗೆ ಏನಂತ ಹೇಳೋದು ಸ್ಪರ್ಮೆಟೋಜೆನೆಸಿಸ್. 18th ಒನ್, ವಾಟ್ ಈಸ್ ಸ್ಪರ್ಮಿಯೋಜೆನೆಸಿಸ್. ಮೊದಲಿನದೇನು ಸ್ಪರ್ಮೆಟೋಜೆನೆಸಿಸ್, ಈಗಿನದು ಸ್ಪರ್ಮಿಯೋಜೆನೆಸಿಸ್. ನೋಡಿ ಡಿಫ್ರೆನ್ಸ್. ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಹ್ಯಾಪ್ಲಾಯ್ಡ್ ನಾನ್ ಮೊಟೈಲ್ ಆ್ಯಂಡ್ ನಾನ್ ಫಂಕ್ಷನಲ್ ಸ್ಪರ್ಮ್ಯಾಟಿಡ್ಸ್ ಇಂಟು ಸ್ಪರ್ಮ್ಸ್. ಮೊದಲಿನದೇನು ಡೀಪ್ಲಾಯ್ಡ್ ಇದ್ದದ್ದು ಹ್ಯಾಪ್ಲಾಯ್ಡ್ ಮೇಲ್ ಜಮ್ಸ್ ಅಥವಾ ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಇದಕ್ಕೆ ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳೋದು. ಸ್ಪರ್ಮಿಯೋಜೆನೆಸಿಸ್ ಅಂದರೆ ನಾನ್ ಮೊಟೈಲ್ ಅಥವಾ ನಾನ್ ಫಂಕ್ಷನಲ್ ಸ್ಪರ್ಮ್ಯಾಟಿಡ್ ಕನ್ವರ್ಟ್ಸ್ ಇಂಟು ಸ್ಪರ್ಮ್ಸ್, ಅದಕ್ಕೇನಂತ ಹೇಳೋದು ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳೋದು. 19th ಒನ್, ವಾಟ್ ಈಸ್ ಸ್ಪರ್ಮಿಯೇಷನ್. ದ ಪ್ರೋಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಸ್ ಫ್ರಮ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಓಕೆ, ಸ್ಪರ್ಮ್ಸ್ ಸೆಮಿನಿಫೆರಸ್ ಟ್ಯೂಬ್ಯೂಲಿಂದ ರಿಲೀಸ್ ಆಗೋ ಪ್ರೋಸೆಸ್ಗೆ ಏನು ಹೇಳೋದು ಸ್ಪರ್ಮಿಯೇಷನ್.
20th question, name the hormone that stimulates spermatogenesis, that is LH or luteinizing hormone. 21, mention the function of LH. LH acts on Leydig cells and stimulates synthesis and secretion of androgens. 22, what is semen? The seminal plasma along with the sperms constitute the semen. Okay. 23, what is acrosome? Acrosome andre ಏನು ಅಂತ? The anterior portion of sperms is covered by a cap-like structure. ಆ ಸ್ಟ್ರಕ್ಚರ್ ಏನಂತ ಹೇಳೋದು acrosome. 4, mention the function of acrosome. acrosomeನ ಫಂಕ್ಷನ್ ಏನು ಅಂತ? ಆನ್ಸರ್, the acrosome is filled with enzymes that help ಫರ್ಟಿಲೈಸೇಷನ್ ಆಫ್ ದಿ ಓವಮ್. ಯಾಕೆ ಹೆಲ್ಪ್ ಮಾಡ್ತದೆ? ಓವಮಲ್ಲಿ ಫರ್ಟಿಲೈಸೇಷನ್ ಆಗೋದಕ್ಕೆ ಯಾವುದು ಹೆಲ್ಪ್ ಮಾಡ್ತದೆ? ಆಕ್ರೋಸೋಮ್. 25, ನೇಮ್ ದಿ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಆಫ್ ಗ್ರಾಫಿಯನ್ ಫಾಲಿಕಲ್. ಆನ್ಸರ್, ಆಂಟ್ರಮ್. 26, ವಾಟ್ ಈಸ್ ಮೆನಾರ್ಕ್? ಮೆನಾರ್ಕ್ ಅಂದರೆ ಏನು ಅಂತ? ಮೆನಾರ್ಕ್ ಈಸ್ ದಿ ಫಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ಆಫ್ ಯಂಗ್ ವುಮೆನ್. ಓಕೆ. 27, what causes rupturing of Graafian follicle and release of ovum? Increased concentration of LH ಅಥವಾ ಲ್ಯೂಟಿನೈಸಿಂಗ್ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ ಏನಾಗ್ತದೆ? ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಓವಮ್ ರಿಲೀಸ್ ಆಗ್ತದೆ. 28, ವಾಟ್ ಈಸ್ ಕಾರ್ಪಸ್ ಲ್ಯೂಟಿಯಮ್? ಕಾರ್ಪಸ್ ಲ್ಯೂಟಿಯಮ್ ಅಂದರೆ ಏನು ಅಂತ? ಆನ್ಸರ್, ಯೆಲ್ಲೋ ಕಲರ್ಡ್ ಬಾಡಿ ಡೆವಲಪ್ಡ್ ಬೈ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್. 29, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಕಾರ್ಪಸ್ ಲೂಟಿಯಮ್? ಕಾರ್ಪಸ್ ಲೂಟಿಯಮ್ನ ಫಂಕ್ಷನ್ ಏನು? ಇಟ್ ಸೆಕ್ರೀಟ್ಸ್ ಪ್ರೊಜೆಸ್ಟಿರಾನ್ ಹಾರ್ಮೋನ್. 30, ನೇಮ್ ದಿ ಹಾರ್ಮೋನ್ ದಟ್ ಈಸ್ ಎಸೆನ್ಷಿಯಲ್ ಫಾರ್ ಮೇಂಟೆನೆನ್ಸ್ ಆಫ್ ದಿ ಎಂಡೋಮೆಟ್ರಿಯಮ್. ಆನ್ಸರ್, ಪ್ರೊಜೆಸ್ಟಿರಾನ್. 31, ವಾಟ್ ಈಸ್ ಮೆನೋಪಾಸ್? ಮೆನೋಪಾಸ್ ಅಂದರೆ ಏನು ಅಂತ? ಆನ್ಸರ್, ಮೆನ್ಸ್ಟ್ರುವಲ್ ಸೈಕಲ್ ಸೀಸಸ್ ಅರೌಂಡ್ 50 years ಆಫ್ ಏಜ್. ಆ ಸ್ಟೇಜಿಗೆ ಏನು ಹೇಳೋದು? ಮೆನೋಪಾಸ್ ಅಂತ. ಅಥವಾ ಅರೌಂಡ್ 50 years ಏಜ್ ಆಗುವಾಗ ಮೆನ್ಸ್ಟ್ರುವಲ್ ಸೈಕಲ್ ನಿಂತು ಹೋಗ್ತದೆ. ಸೊ ಆ ಪ್ರೋಸೆಸ್ಗೆ ಹೇಳೋದು ಮೆನೋಪಾಸ್ ಅಂತ. ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗೋ ಪ್ರೋಸೆಸ್ಗೆ ಏನು ಹೇಳೋದು? ಮೆನಾರ್ಕ್. ಓಕೆ. 32, ಇನ್ ವಿಚ್ ಪಾರ್ಟ್ ಆಫ್ ದಿ ಫೆಲೋಪಿಯನ್ ಟ್ಯೂಬ್ ಡಸ್ ಫರ್ಟಿಲೈಸೇಷನ್ ಒಕರ್? ಫರ್ಟಿಲೈಸೇಷನ್ ಯಾವ ಪಾರ್ಟಲ್ಲಿ ಆಗ್ತದೆ ಅಂತ? ಆನ್ಸರ್, ಆಂಪುಲರಿ ಇಸ್ತೆಮಿಕ್ ಜಂಕ್ಷನ್. 33, ವಾಟ್ ಈಸ್ ಮೋನೋಸ್ಪರ್ಮಿ? ಮೋನೋಸ್ಪರ್ಮಿ ಅಂದರೆ ಏನು ಅಂತ? ಆನ್ಸರ್, ಓನ್ಲಿ ಒನ್ ಸ್ಪರ್ಮ್ ಕ್ಯಾನ್ ಫರ್ಟಿಲೈಸ್ ಆ್ಯನ್ ಓವಮ್. ಒಂದೇ ಒಂದು ಸ್ಪರ್ಮ್ ಓವಮ್ನ ಫರ್ಟಿಲೈಸ್ ಮಾಡೋ ಪ್ರೋಸೆಸ್ಗೆ ಏನು ಹೇಳೋದು? ಮೋನೋಸ್ಪರ್ಮಿ. ಮೋನೋ ಮೀನ್ಸ್ ಸಿಂಗಲ್, ಸ್ಪರ್ಮಿ ಮೀನ್ಸ್ ಸ್ಪರ್ಮ್, ಸಿಂಗಲ್ ಸ್ಪರ್ಮ್. ಓಕೆ. 34, ವಾಟ್ ಈಸ್ ಕ್ಲೀವೇಜ್? ಕ್ಲೀವೇಜ್ ಅಂದರೆ ಏನು ಅಂತ? ಆನ್ಸರ್, ರಿಪೀಟೆಡ್ ರ್ಯಾಪಿಡ್ ಮೈಟೋಟಿಕ್ ಸೆಲ್ ಡಿವಿಷನ್ ಆಫ್ ಡಿಪ್ಲಾಯ್ಡ್ ಝೈಗೋಟ್. ಡಿಪ್ಲಾಯ್ಡ್ ಝೈಗೋಟ್ ಇದೆಯಲ್ಲ, ಅದು ರಿಪೀಟೆಡ್ ಮೈಟೋಟಿಕ್ ಡಿವಿಷನ್ ಆಗ್ತದೆ ಅದರಲ್ಲಿ. ಸೊ ಆ ಪ್ರೋಸೆಸ್ಗೆ ಏನು ಹೇಳೋದು? ಕ್ಲೀವೇಜ್ ಅಂತ. 35, ವಾಟ್ ಈಸ್ ಮೋರುಲಾ? ಮೋರುಲಾ ಅಂದರೆ ಏನು ಅಂತ? ಆನ್ಸರ್, ದ ಎಂಬ್ರಿಯೋ ವಿತ್ 8 to 16 ಬ್ಲಾಸ್ಟೋಮಿಯರ್ ಸ್ಟೇಜ್. ಎಂಬ್ರಿಯೋ ಏನಾಗ್ತದೆ? ಮೈಟೋಟಿಕ್ ಡಿವಿಷನ್ ಆಗ್ತಾ 8 to 16 ಬ್ಲಾಸ್ಟೋಮಿಯರ್ ಸೆಲ್ಸ್ ಆಗ್ತದೆ. ಸೊ ಆ ಸ್ಟೇಜಿಗೆ ಏನಂತ ಹೇಳೋದು? ಮೋರುಲಾ. 36, ನೇಮ್ ದಿ ಔಟರ್ ಲೇಯರ್ ಆಫ್ ಸೆಲ್ಸ್ ಇನ್ ಬ್ಲಾಸ್ಟೋಸಿಸ್. ಔಟರ್ ಲೇಯರ್ಗೆ ಏನು ಹೇಳೋದು? ಟ್ರೋಪೋಬ್ಲಾಸ್ಟ್ ಅಂತ. ಸೊ ನಿಮಗೆ ಆ ಡಯಾಗ್ರಾಮ್ ನೋಡಿದರೆ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಆ ಡಯಾಗ್ರಾಮ್ನ ಹಾಕ್ತೀನಿ. ಓಕೆ. 37, ವೇರ್ ಡಸ್ ದಿ ಇಂಪ್ಲಾಂಟೇಷನ್ ಆಫ್ ಬ್ಲಾಸ್ಟೋಸಿಸ್ ಒಕರ್? ಬ್ಲಾಸ್ಟೋಸಿಸ್ ಅಥವಾ ಇಂಪ್ಲಾಂಟೇಷನ್ ಎಲ್ಲಿ ಆಗೋದು ಅಂತ? ಯಾವ ಪಾರ್ಟಲ್ಲಿ? ಆನ್ಸರ್, ಎಂಡೋಮೆಟ್ರಿಯಮ್ ಆಫ್ ದಿ ಯುಟೆರಸ್. 38, ವಾಟ್ ಈಸ್ ಪ್ಲಾಸೆಂಟಾ? ಪ್ಲಾಸೆಂಟಾ ಈಸ್ ಎ ಕನೆಕ್ಷನ್ ಬಿಟ್ವೀನ್ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ಮದರ್ ಮತ್ತು ಡೆವಲಪ್ಮೆಂಟ್ ಆಗುತ್ತಿರುವ ಎಂಬ್ರಿಯೋ ನಡುವೆ ಕನೆಕ್ಷನ್ಗೆ ಏನಂತ ಹೇಳೋದು? ಪ್ಲಾಸೆಂಟಾ. 39, ನೇಮ್ ದಿ ಸ್ಟ್ರಕ್ಚರ್ ದಟ್ ಕನೆಕ್ಟ್ಸ್ ಪ್ಲಾಸೆಂಟಾ ಟು ದಿ ಎಂಬ್ರಿಯೋ. ಎಂಬ್ರಿಯೋಗೆ ಪ್ಲಾಸೆಂಟಾದಿಂದ ಎಂಬ್ರಿಯೋಗೆ ಕನೆಕ್ಟ್ ಮಾಡೋ ಸ್ಟ್ರಕ್ಚರ್ಗೆ ಏನು ಅಂತ ಹೇಳೋದು? ಅಂಬಿಲಿಕಲ್ ಕಾರ್ಡ್. 40, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಅಂಬಿಲಿಕಲ್ ಕಾರ್ಡ್? ಅಂಬಿಲಿಕಲ್ ಕಾರ್ಡ್ನ ಫಂಕ್ಷನ್ ಏನು ಅಂತ? ಇಟ್ ಹೆಲ್ಪ್ಸ್ ಇನ್ ದಿ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಟು ಆ್ಯಂಡ್ ಫ್ರಮ್ ದಿ ಡೆವಲಪಿಂಗ್ ಎಂಬ್ರಿಯೋ. 41, ವಾಟ್ ಆರ್ ಸ್ಟೆಮ್ ಸೆಲ್ಸ್? ಸ್ಟೆಮ್ ಸೆಲ್ಸ್ ಅಂದರೆ ಏನು ಅಂತ?
ಆನ್ಸರ್ ಸ್ಟೆಮ್ ಸೆಲ್ಸ್ ವಿಚ್ ಹ್ಯಾವ್ ದಿ ಪೊಟೆನ್ಸಿ ಟು ಗಿವ್ ರೈಸ್ ಟು ಆಲ್ ದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್. ಏನದು ಸ್ಟೆಮ್ ಸೆಲ್ಸಿಂದ ಎಲ್ಲ ಟಿಶ್ಯೂಸ್ ಮತ್ತು ಆರ್ಗನ್ಸ್ ಡೆವಲಪ್ ಆಗುತ್ತೆ. 42 ನೇಮ್ ದಿ ಹಾರ್ಮೋನ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಓವರಿ ಇನ್ ಲೇಟರ್ ಫೇಸ್ ಆಫ್ ಪ್ರೆಗ್ನೆನ್ಸಿ. ಆನ್ಸರ್ ರಿಲ್ಯಾಕ್ಸಿನ್. 43 ವಾಟ್ ಈಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಅಂದರೆ ಏನು ಅಂತ. ಆನ್ಸರ್ ಮಿಡ್ ಯುಟರೈನ್ ಕಾಂಟ್ರಾಕ್ಷನ್ ಫ್ರಮ್ ದಿ ಪ್ಲಾಸೆಂಟಾ ಡ್ಯೂರಿಂಗ್ ಪಾರ್ಚುರೇಷನ್ ಕಾಲ್ಡ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. 44 ವಾಟ್ ಈಸ್ ಕೊಲೆಸ್ಟ್ರಮ್. ಕೊಲೆಸ್ಟ್ರಮ್ ಅಂದರೆ ಏನು ಅಂತ. ಆನ್ಸರ್ ದ ಮಿಲ್ಕ್ ಪ್ರೊಡ್ಯೂಸ್ ಡ್ಯೂರಿಂಗ್ ದಿ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್ ಈಸ್ ಕಾಲ್ಡ್ ಕೊಲೆಸ್ಟ್ರಮ್. ಮೊದಲಿನ ಸ್ಟೇಜಲ್ಲಿ ಪ್ರೊಡ್ಯೂಸ್ ಆಗುವಂತಹ ಮಿಲ್ಕಿಗೆ ಏನೇನು ಹೇಳೋದು ಕೊಲೆಸ್ಟ್ರಮ್ ಅಂತ. ಇದು ಇಷ್ಟು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನಿಂದ CET ಮತ್ತು ನೀಟ್ಗೆ ಬೇಕಾಗಿರುವಂತಹ ಹೆಲ್ಪ್ಫುಲ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಕ್ವೆಶನ್ನ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋದಲ್ಲಿ ಮಾಡಿದ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.